ಸತ್ಯ ಯಾವಾಗಲೂ ನಾವು ಅಂದ್ಕೊಂಡಿದ್ಕಿಂತ ಒಂದು ಹೆಜ್ಜೆ ಮುಂದೆ ಇರುತ್ತೆ ಅಂತ ಹೇಳ್ತಾರೆ. ನೀನು ಅಂದ್ಕೊಂಡಿದ್ದಷ್ಟೇ ಸತ್ಯ ಅಲ್ದೇನೂ ಇರ್ಬೋದಲ್ವಾ? ಪ್ರತ್ಯಕ್ಷವಾಗಿ ನೋಡೋ ಅವಕಾಶ ಸಿಕ್ತಾಗ್ಲೂ ಯಾಕೆ ಹಿಂದೆ ಸರಿತಿದ್ಯಾ? ಯಾಕೆ ನೀನ್ ನಂಬಿಕೆಗೆ ಪೆಟ್ಟು ಬೀಳುತ್ತೇನೋ ಭಯನಾ ನಿಂಗೆ? ಪ್ರತ್ಯಕ್ಷವಾಗಿ ನೋಡಿರೋ ನಾನು, ಕಲ್ಪನೆ ಮಾಡ್ಕೊಳ್ತಿರೋದು ಇವ್ರು. ಭಯ ಇವ್ರಿಗಾಗ್ಬೇಕು, ನನಗಲ್ಲ. ನಾನು ನೋಡಿರೋದು ಸುಳ್ಳಲ್ಲ, ನಾನು ಸೋಲೋದು. ಇದು ಸೋಲು ಗೆಲುವಿನ ಪ್ರಶ್ನೆ ಅಲ್ಲ ಅಗ್ರಜ. ಇಲ್ಲಿ ನೀನ್ ಸೋತ್ರೇನೆ ನೀನು ಖುಷಿ ಸಿಗೋದು. ನೀನ್ ಸೋತಾಗ ಅಲ್ಲಿ ನಮ್ಮಮ್ಮ ಇರ್ತಾರೆ. ಅಮ್ಮ ಸಿಗೋಕ್ಕಿಂತ ದೊಡ್ಡ ಗೆಲುವು ಇನ್ಯಾವ್ದಿದೆ? ಅಗ್ರಜ, ಇಲ್ಲಿ ನೀನ್ ಸೋತ್ರು ಗೆದ್ದೆ ಗೆಲ್ತ್ಯಾ. ಬಾ ನನ್ ಜೊತೆ ಪ್ಲೀಸ್, ಪ್ಲೀಸ್ ಅಗ್ರಜ ಬಾ. ನನ್ನ ಮಕ್ಕಳು ಬರ್ತಾರೆ, ನನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ. ನನ್ನನ್ನ ಇದರಿಂದ ಕಾಪಾಡ್ತಾರೆ, ಬರ್ತಾರೆ. ನನ್ನ ಮಕ್ಕಳು ನನ್ನನ್ನು ಕೈ ಬಿಡಲ್ಲ, ನನ್ನ ನಂಬಿಕೆನ ಸುಳ್ಳು ಮಾಡಲ್ಲ. ಒಂದಲ್ಲ ಒಂದಿನ ನನ್ನನ್ನ ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಆವತ್ತಿನ ಭರವಸೆ ಇವತ್ತು ನಿಜ ಆಗ್ತಾ ಇದೆ. ನನ್ನ ಮಕ್ಕಳು ಬಂದೇ ಬರ್ತಾರೆ. ಎಷ್ಟು ವರ್ಷ ನಾನು ಯಾವ ದಿನಕ್ಕೋಸ್ಕರ ಕಾಯ್ತಿದ್ನೋ, ಕೊನೆಗೂ ಆ ದಿನ ಬಂದೇ ಬಿಡ್ತು. ಜೈಲಿನಲ್ಲಿರೋ ಖೈದಿಗಳಿಗೆ ಬಿಡುಗಡೆ ಸಿಕ್ಕದ ಹಾಗೆ ಇವತ್ತಿಗೆ ನನ್ನ ಭಯ, ಆತಂಕ ಎಲ್ಲ ಮುಗ್ದೋಯ್ತು. ಇನ್ನು ಮುಂದೆ ನನ್ನ ಮಕ್ಕಳಿಂದ ನನ್ನನ್ನು ಯಾರೂ ದೂರ ಮಾಡೋಕ್ಕಾಗಲ್ಲ. ಇಷ್ಟು ವರ್ಷ ನಾನು ಮುಚ್ಚಿಟ್ಟಿರೋ ಸತ್ಯನ ಅವ್ರಿಗೆ ಹೇಳಿ ಮನಸ್ಸನ್ನ ಹಗುರ ಮಾಡ್ಕೋತೀನಿ. ಅಮ್ಮ ಇಲ್ಲೇ ಇದಾರೆ ಅಂದ್ರಲ್ಲ, ಎಲ್ಲಿ? ಅದೇ ನಂಗೆ ಗೊತ್ತಾಗ್ತಿಲ್ಲ ಸರ್. ಬಂದ್ರು, ಮಕ್ಕಳು ಬಂದ್ರು. ಮೇಲ್ಗಡೆ ನೋಡೋಣ ಸರ್. ಬದುಕಿನ ನಾಯಕಿ. ಬನ್ನಿ ಮಕ್ಕಳ, ಬನ್ನಿ. ನನ್ನ ಧ್ವನಿ ನಿಮ್ಗೆ ಕೇಳಿಸೋ ಮೊದಲು ನಿಮ್ ಕಣ್ಗಳು ನನ್ನನ್ನು ನೋಡ್ಬೇಕು. ಬನ್ನಿ, ನಾನು ಇಲ್ಲೇ ಇದ್ದೀನಿ, ಬನ್ನಿ.
ಅಮ್ಮ 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 ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಅದು ನನ್ನ ಪ್ರಶ್ನೆ ಅಲ್ವಾಕ? ಮುಚ್ಚೋ ಬಾಯಿ. ನಿನಗ ಅಕ್ಕ ಅಂತ ಕರೆಯೋ ಯಾವ ಯೋಗ್ಯತೆನೂ ಇಲ್ಲ. ಇವತ್ತಿಗೆ ನಿನ್ನ ಆಟ ಮುಗೀತು. ನೀನು ಸುಹಾಸಿನಿ ಸೇರಿ ಮಾಡಿರೋ ಅನ್ಯಾಯಕ್ಕೆ ಇವತ್ತು ನಿಮಗ್ ಶಿಕ್ಷೆ ಆಗತ್ತೆ. ಸಾಯ್ಬೇಕಂತ ವಿಷ ಕುಡ್ದವನ್ಗೆ ಸಾಯೋ ಟೈಮಲ್ಲಿ ಬದುಕಬೇಕು ಅಂತ ಆಸೆ ಹುಟ್ಟತ್ತಂತೆ. ನಿನಗೂ ಹಾಗೆ ಬದುಕಬೇಕು, ಮಕ್ಕಳನ್ನ ನೋಡ್ಬೇಕು ಅಂತ ತುಂಬ ಆಸೆ ಇದೆ. ಆದರೆ ಅದು ಆಗಲ್ಲ. ಹೇಗೆ ಅಂತ ಯೋಚನೆ ಮಾಡ್ತಿದ್ಯಾ? ಹೌದು, ಅಕ್ಕ ಮಾತಾಡ್ಬೇಕಂತ. ಹಲೋ ಸುಹಾಸಿನಿ. ಆದ್ಯ ಯಾವ ಸಿಚುಯೇಷನ್ ಅಲ್ಲಿ ಇದ್ದಾಳೆ ಅಂತ ಕಣ್ತುಂಬ ನೋಡಿದ್ಯಾ ವೈದೇಹಿ? ಅಂದ್ರೆ ನೀನೇ ನನ್ನ ಮಗಳಿಗೆ ಆಕ್ಸಿಡೆಂಟ್ ಇನ್ನೂ ಮಾಡಿಸಿಲ್ಲ? ಅಯ್ಯೋ, ಏನ್ ಹೇಳು? ಇನ್ನೂ ಆಕ್ಸಿಡೆಂಟ್ ಮಾಡಿಸಿಲ್ಲ. ನೀನು ನನ್ನ ಮಾತಿಗೆ ಒಪ್ಕೊಳ್ದೆ ಹೋದ್ರೆ ಖಂಡಿತ ಮಾಡಿಸ್ತೇನೆ. ಯೋಚನೆ ಮಾಡು, ನನ್ನ ಮಾತಿಗೆ ಒಪ್ಕೊಳ್ತೀಯೋ ಅಥವಾ ನಿನ್ನ ಮಗಳು ಸಾವಿಗೆ ನೀನೇ ಕಾರಣ ಆಗ್ತೀಯೋ ಅಂತ. ಬೇಡ ಸುಹಾಸಿನಿ, ನನ್ನ ಮಗಳಿಗೆ ಏನು ಮಾಡ್ಬೇಡ. ನೀನ್ ಹೇಳ್ದಾಗ ಕೇಳ್ತೀನಿ, ನನ್ನ ಕಾಲಿಗೆ ಬೀಳ್ತೀನಿ. ಛೆ, ದೊಡ್ಡೋರು ಚಿಕ್ಕವ್ರ ಕಾಲಿಗೆ ಬಿದ್ರೆ ಚಿಕ್ಕವ್ರ ಆಯಸ್ ಕಮ್ಮಿ ಆಗುತ್ತಂತೆ ವೈದೇಹಿ. ನನಗೆ ಇಷ್ಟು ಬೇಗ ಸಾಯಕ್ಕೆ ಇಷ್ಟ ಇಲ್ಲ. ನೋಡು, ನನಗೆ ನಿನ್ನ ಮೆಲೋಡ್ರಾಮಾ ಬೇಕಾಗಿಲ್ಲ. ನಾನ್ ಹೇಳೋದನ್ನ ಮಾಡಿದ್ರೆ ಸಾಕು. ಹೇಳು ಸುಹಾಸಿನಿ, ನಾನೇನ್ ಮಾಡ್ಬೇಕು ಹೇಳು. ವೆರಿ ಸಿಂಪಲ್. ಇನ್ನು 10 ನಿಮಿಷದಲ್ಲಿ ನೀನು ಮನೇಲಿರ್ಬೇಕಷ್ಟೆ. ನೀನು ಬರೋದು 1 ನಿಮಿಷ ಲೇಟ್ ಆದ್ರೂ ನಿನ್ನ ಮಗಳು ಉಳಿಯಲ್ಲ. ಬೇಡ ಸುಹಾಸಿನಿ, ನನ್ನ ಮಗಳಿಗೆ ಏನು ಮಾಡ್ಬೇಡ. ನಾನು ಈಗಲೇ ಬರ್ತೀನಿ. ಹಲೋ, ಅಲ್ಲಿ ನಿನ್ನ ಮಕ್ಕಳಿದ್ದಾರೆ ಈ ಕಡೆ. ಈ ವಿಕ್ಕಿ ನೆನ್ನೆ ಲ್ಯಾಪ್ಟಾಪ್ ತಗೊಂಡವನು ಇನ್ನೂ ವಾಪಸ್ಸೇ ಕೊಟ್ಟಿಲ್ಲ. ಇವನ್ ಯಾವಾಗ್ಲೂ ಹಿಂಗೆ, ಒಂದ್ಸರಿ ಇಸ್ಕೊಂಡ್ರೆ ವಾಪಸ್ ಕೊಡ್ಬೇಕು ಅಂತಾನೆ ಗೊತ್ತಿಲ್ಲ ಅವನಿಗೆ. ಮದುವೆ ಆದ್ರೂ ಹುಡುಗಾಟ ಮಾತ್ರ ಬಿಟ್ಟಿಲ್ಲ. ಒಂದ್ ಸ್ವಲ್ಪನೂ ಶಿಸ್ತಿಲ್ಲ, ಎಲ್ಲ ಎಲ್ಲೆಂದ್ರಲ್ಲಿ ಹಾಕ್ಬಿಟ್ಟಿರ್ತಾನೆ. ಇದು ಬೇರೆ ಬೀಳ್ಸಿದಾನೆ. ಇದು ವೈದೇಹಿ ಅತ್ತಿಗೆ ಮತ್ತೆ ಸುಹಾಸಿನಿ 25 ವರ್ಷಗಳ ಹಿಂದೆ ವೇದಾಂತ್ ಜೊತೆ ತೆಗೆಸ್ಕೊಂಡಿರೋ ಫೋಟೋ ಅಲ್ವಾ? ಈ ಫೋಟೋ ವಿಕ್ಕಿ ರೂಮ್ಗೆ ಹೇಗ್ ಬಂತು? ಅಂದ್ರೆ ವಿಕ್ಕಿಗೇನಾದ್ರೂ ಈ ವಿಷಯ ಗೊತ್ತಾಗಿರ್ಬೋದಾ? ಗೊತ್ತಾಗಿದ್ದು ಈ ಫೋಟೋನ ಇಲ್ಲಿ ತಂದು ಇಟ್ಕೊಂಡಿದ್ದಾನ? ಈ
ಫೋಟೋದಲ್ಲಿ ವೈದೇಹಿ ಅತ್ತಿಗೆ ಮುಖ ಇರೋ ಜಾಗ ಸುಟ್ಟೋಗಿದೆ. ಈಗ ಇದೇ ಜಾಗಕ್ಕೆ ನಮ್ಮನೆಗೆ ಬಂದಿರೋ ವೈದೇಹಿ ಅತ್ತಿಗೆದು ಫೋಟೋ ತೆಗೆದು ಪೇಸ್ಟ್ ಮಾಡಬೇಕು. ಭಗವಂತ, ನನ್ನ ಮಗಳನ್ನ ಕಾಪಾಡು ತಂದೆ. ಆ ಸುಹಾಸಿನಿ ಯಾವುದಕ್ಕೂ ಹೆಸಲ್ಲ. ನನ್ನ ಮಗಳನ್ನ ಕಾಪಾಡು, ದಯವಿಟ್ಟು ನನ್ನ ಮಗಳನ್ನ ಕಾಪಾಡು. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಮನೆಗೆ ಹೋಗ್ಬೇಕು. ಇಲ್ಲ ಆ ಸುಹಾಸಿನಿ, ಅಯ್ಯೋ. ನಾನು ಅಮ್ಮನ್ ನೋಡ್ಬೇಕು, ತೋರಿಸಿ. ತೋರ್ಸ್ರೋ. ಬೇಕಾದ್ರೆ ನಾನು ಅಮ್ಮನ್ ನೋಡ್ಬೇಕು, ತೋರ್ಸು. ಶೋಮ್ಮ, ತೋರ್ಸು. ಇಲ್ಲಪ್ಪಮ್ಮ, ನಿಂಗೂ ಕಾಣಿಸ್ತಿಲ್ವಾ? ಅಮ್ಮ ಇಲ್ಲಿ ನಿಮ್ಗೆ ಯಾರು ಅಮ್ಮ ಕಾಣಿಸ್ತಿಲ್ಲ ಅಲ್ವಾ? ನಾನ್ ತೋರಿಸ್ಲಾ? ಅಲ್ಲಿ ನೋಡಿ ಅಮ್ಮ. ಯಾಕೆ ಸುಮ್ಮನೆ ಆಗ್ಬೇಕು? ಹೋಗಿ ಅಮ್ಮನ ಹಗ್ ಮಾಡ್ಕೊಳ್ಳಿ. ಎಷ್ಟು ವರ್ಷ ಆದ್ಮೇಲೆ ನೋಡ್ತಿದ್ದೀರಾ? ನಿಮ್ಮ ದುಃಖ ಕಡಿಮೆ ಆಗೋಷ್ಟು ಕಣ್ಣೀರು ಹಾಕಿ. ಹುಲಿಯ, ಇದು ನಿನ್ಗೂ ಸಂಬಂಧಪಟ್ಟಿರೋ ವಿಚಾರ. ಹೋಗು, ನೀನು ಹೋಗು. You know what? ಬನ್ನಿ 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 ಬನ್ನಿ. ನಿಂತ್ಕೊ ನಿಂತ್ಕೊ. ಅಲ್ಲಿ ನೋಡಮ್ಮ. ಅಮ್ಮ ನೋಡ್ರು. ಖುಷಿ ಆಗ್ತಿಲ್ವಾ? ಕಾಣಿಸ್ತಿಲ್ವಾ? ಏಯ್, ಅಲ್ಲಂತೂ ಅಮ್ಮ ಕಾಣಿಸ್ತಿಲ್ಲ. ಓಕೆ, ಇಲ್ಲೂ ಕಾಣಿಸ್ತಿಲ್ವಾ? ಧ್ರುವ, ನೋಡು ಅಮ್ಮ, ನೋಡು ಅಲ್ಲಿ ಅಮ್ಮ, ನೋಡು. ವಿಕ್ರಾಂತ್, ನೀ ನೋಡು. ಅಮ್ಮನ್ ತೋರಿಸಿಂದ ಕರ್ಕೊಂಡ್ಬಂದಿ ನೀವಿಬ್ರೆ ತಾನೆ? ನಿಮ್ಗೆ ಅಮ್ಮ ಕಾಣಿಸ್ತಿಲ್ವಾ? ನೋಡ್ರು, ಅಲ್ಲಿ ನೋಡು, ಅಲ್ಲೇ ಕೂತಿದ್ದಾರಮ್ಮ. ಇದು ಧ್ರುವ, ಈ ಮಾಸ್ಟರ್ ಪ್ಲಾನ್ ಎಲ್ಲ ನಿಂದೆ ಅಲ್ವಾ? ತೋರ್ಸು. ಅಮ್ಮ ಇಲ್ಲಿದ್ದಾರೆ, ತೋರ್ಸು. ಬಾಯ್ ಬಿಡಿ. ಒಂದ್ ಕೆಲಸ ಮಾಡಿ, ಎಲ್ಲರೂ ಜೋರಾಗಿ ಅಮ್ಮ ಅಂತ ಒಂದ್ಸಲ ಕಿರ್ಚಿ. ಅವ್ರು ಬಂದ್ರು ಬರ್ಬೋದು. ಅಮೂಲ್ಯ, ನಿನ್ಗೂ ಗೊತ್ತಿಲ್ಲ? ಓಕೆ, ನಾನು ತಲೆಯಲ್ಲಿ ಮತ್ತೊಂದು ಮಗದೊಂದು ಯಾವ್ದು ಇಟ್ಕೊಳ್ದೆ ತುಂಬಾ ಕ್ಲಿಯರ್ ಆಗಿ ಕೇಳ್ತೀನಿ. ನನಗೆ ಅಮ್ಮ ಇಲ್ಲಿ ತೋರಿಸು. ನನ್ನನ್ನು ನೀವೆಲ್ಲ ಸೇರಿ ರಾಂಗ್ ಅಂತ ಪ್ರೂವ್ ಮಾಡಿದ್ರು ನನಗೇನು ಬೇಜಾರಿಲ್ಲ. ಐ ಅಕ್ಸೆಪ್ಟ್ ಇಟ್ ಗ್ರೇಸ್ಫುಲಿ. ನನಗೆ ಅಮ್ಮನ್ ತೋರಿಸು ಅಷ್ಟೇ. ಆಗಲ್ಲ ಅಲ್ವಾ? ನನಗೆ ಗೊತ್ತು ಆಗಲ್ಲ ಅಂತ. ಇನ್ಫ್ಯಾಕ್ಟ್ ಇದು ಹೀಗೆ ಆಗುತ್ತೆ ಅಂತ ನನಗೆ ಗೊತ್ತಿತ್ತು. ನಿಮ್ಗಳಿಗೆಲ್ಲ ನನ್ನ ಮಾತು ಕೇಳೋ ತಾಳ್ಮೆ ಇಲ್ಲ. ಭ್ರಮೇಲೆ ಬದುಕ್ತಿದ್ದೀರಾ ನೀವೆಲ್ಲ.
ಅಗ್ರಜ ಅದು ಮುಚ್ಚೋ ಬಾಯಿ. ಒಂದೇ ಒಂದು ಮಾತಾಡಿದ್ರು ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಹುಚ್ಚಾಟಕ್ಕೂ ಒಂದು ಲಿಮಿಟ್ಸ್ ಅಂತಿರುತ್ತೆ. ಸಂಬಂಧಗಳಲ್ಲಿ ಹುಚ್ಚಾಟ ಯಾವತ್ತೂ ಮಾಡೋದಿಕ್ಕೆ ಹೋಗ್ಬಾರ್ದು. ಅಮ್ಮ ಅಂತ ಅಮ್ಮ, ಯಾವಮ್ಮನೂ ಇಲ್ಲಿಲ್ಲ. ಯಾಕೆಂದ್ರೆ ಅವ್ರು ಬದುಕೆ ಇಲ್ಲ. ಇಲ್ಲೇ ಇರೋ ಅಮ್ಮನಾಗಿದ್ದಾರೆ ಅಂತ ಕ್ರಿಯೇಟ್ ಮಾಡಿ ಕಣ್ಣು ಮುಂದೆ ಇರೋ ಅಮ್ಮನಿಗೆ ದ್ರೋಹ ಮಾಡ್ತಿದ್ದೀರಾ ನೀವು. ನಿಮ್ಮನ್ನ ನನ್ನ ತಮ್ಮದು ಅಂತ ಹೇಳ್ಕೊಳ್ಳೋದಕ್ಕೂ ನನಗೆ ಅಸಹ್ಯ ಆಗುತ್ತೆ. ಬ್ಲಡಿ ಈಡಿಯಟ್ಸ್. ಇಪ್ಪತ್ತೈದು ವರ್ಷಗಳಿಂದ ಯಾವ ವಿಷಯ ನನ್ನ ಮನಸ್ಸತ್ರ ನಾನು ಸುಳಿಯೋದಕ್ಕೂ ಬಿಟ್ಟಿರ್ಲಿಲ್ವೋ ಅದೇ ವಿಷಯನ ನೆನಪು ಮಾಡಿ ನನ್ನ ನೆಮ್ಮದಿನ ಹಾಳು ಮಾಡ್ಬಿಟ್ರಿ ನೀವೆಲ್ಲ. ಅಮ್ಮ ಸತ್ತೋಗಿದ್ದಾಳೆ ಅಂತ ಗೊತ್ತಿದ್ರು ಸುಹಾಸಿನಿ ಅಮ್ಮನ ಮುಖ ನೋಡ್ಕೊಂಡು ನಾನು ಮರ್ತಿದ್ದೆ. ಆದ್ರೆ ನೀವೆಲ್ಲ ಸೇರ್ಕೊಂಡು ಅಮ್ಮನ ಬಗ್ಗೆ ಯಾವತ್ತೂ ಆಗದಿರೋಷ್ಟು ನೋವು ಕೊಟ್ಬಿಟ್ಟಿದ್ದೀರಾ. ನಾನು ಯಾಕೆ ಬೇಡ ಅಂತ ಹೇಳಿದೆ ಅಂತ ಈಗ್ಲಾದ್ರೂ ಅರ್ಥ ಆಯ್ತಾ? ಕಾರಣದಿಂದ ಯಾವ ಕೆಲಸನೂ ನಾನು ಮಾಡಲ್ಲ ಅಂತ ಗೊತ್ತಿತ್ತು. ನೀವೇ ಸರಿ ಅಂತ ಇಲ್ಲಿವರೆಗೂ ಕರ್ಕೊಂಡ್ ಬಂದ್ರಲ್ಲ. ತೋರಿಸಿ ಅಮ್ಮನೀಗ. ಇಪ್ಪತ್ತೈದು ವರ್ಷಗಳ ಹಿಂದೆ ನಮ್ಮ ಊರಿನ ಮನೇಲಿ ಬೆಂಕಿ ಬಿದ್ದಾಗ ನೀವೆಲ್ಲ ಆಚೆಗಡೆ ನಿಂತ್ಕೊಂಡಿದ್ರಿ. ಇದೆಲ್ಲ ಇನ್ನೂ ತುಂಬಾ ಚಿಕ್ಕವರು. ಆದ್ರೆ ನಾನು ಯಾವ ಮಕ್ಕಳು ನೋಡ್ಬಾರ್ದಂತ ದೃಶ್ಯನ ನೋಡಿದ್ದೀನಿ. ಪಟಾಕಿ ಸಿಡಿದು ಮನೆಗೆ ಬೆಂಕಿ ಹತ್ಕೊಂಡು ಆ ಬೆಂಕಿಲಿ ಅಪ್ಪ ಅಮ್ಮ ನರಳೋದನ್ನ ನನ್ನ ಕಣ್ಣಾರೆ ಕಂಡಿದ್ದೀನಿ. ಬೆಂಕಿನೂ ಹಾರ್ಸಕ್ಕಾಗ್ದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ. ಯಾರನ್ನಾದ್ರೂ ಕರೆಯೋಣ ಅಂದ್ರೆ ಧ್ವನಿನೂ ಹೊರಗಡೆ ಬರ್ದೆ ನಿಂತು ಜಾಗದಲ್ಲಿ ಕಂಡ್ರೋ ನಮ್ಮಮ್ಮ. ಅವತ್ತಲ್ಲಿ ಕಾಪಾಡೋದಿಕ್ಕೆ ಯಾರು ಇರ್ಲಿಲ್ಲ ಕಣ್ರು. ಇದ್ದಿದ್ರೆ ಇವತ್ಕೂ ನಮ್ಮಮ್ಮ ನಮ್ ಜೊತೆನೇ ಇರೋಳು. ನೀವು ನಿಮಗ್ ಮಾತ್ರ ಅಮ್ಮನ ಮೇಲೆ ಪ್ರೀತಿ ಇದೆ ಅನ್ನೋ ರೀತಿ ಬಿಂಬಿಸಿ ಇಲ್ಲಿವರೆಗೂ ಹುಡ್ಕೊಂಬಂದ್ರಲ್ಲ. ನನಗೂ ಅಮ್ಮನ ಮೇಲೆ ಅಷ್ಟೇ ಪ್ರೀತಿ ಇದೆ ಕಣ್ರು. ಇಲ್ಲದೇ ಇರೋ ಅಮ್ಮನಾಗಿದ್ದವ್ರೆ ಅಂದ್ಕೊಂಡು ನಿಮಗೆ ನೀವು ಮೋಸ ಮಾಡ್ಕೊಳ್ಳೋದಲ್ಲದೆ ಪಾಪ ಇರೋರ್ಗೂ ಮೋಸ ಮಾಡ್ತಿದ್ದೀರ. ನಾನಿಲ್ಲಿ ಬರ್ತಾನೆ ಇರ್ಲಿಲ್ಲ. ಇಲ್ಲಿ ಬಂದ್ರೆ ಏನೂ ಸಿಗೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಆದ್ರೂ ಯಾಕೆ ಬಂದೆ ಗೊತ್ತಾ? ನಿಮ್ಗಳ ಒತ್ತಾಯಕ್ಕಲ್ಲ. 25 ವರ್ಷದ ಹಿಂದೆ ಕಣ್ಣೆದುರುಗಡೆ ನಡೆದಿರೋ ಘಟನೆ ಸುಳ್ಳಾಗ್ಲಿ, ಯಾವುದೋ ಒಂದು ಚಮತ್ಕಾರ ಆಗಿ ಅಮ್ಮ ಬದುಕಿರ್ಲಿರೋ ಪುಟ್ಟ ಆಸೆಯಿಂದ ಆ ಆಸೆ ನೆರವೇರಲ್ಲ ಅಂತ ಗೊತ್ತಿದ್ರು ಅಮೂಲ್ಯ, ಸತ್ಯ 10 ಹೆಜ್ಜೆ ಮುಂದೆ ಇದ್ರೆ ಮಾತ್ರ ಅಲ್ಲ, 1 ಹೆಜ್ಜೆ ಮುಂದೆ ಇದ್ರು ಅದು ಸತ್ಯನೇ.
ಅಮ್ಮ ತೀರ್ಕೊಂಡಾದ್ಮೇಲೆ ನಮ್ಮನ್ನ ಬೆಳೆಸಿದ್ದು ಸುಹಾಸಿನಿ ಅಮ್ಮ. ಒಂದು ವೇಳೆ ಸುಹಾಸಿನಿ ಅಮ್ಮ ನಿಮಗೆ ಕ್ಷಮಿಸಿದ್ರು, ನಾನು ಮಾತ್ರ ನಿಮ್ಮನ್ನು ಯಾವತ್ತೂ ಕ್ಷಮಿಸೋದಿಲ್ಲ. ಅಗ್ರಜ ನಿಂತ್ಕೋ